ಒಂದು 300 ಮೀಟರ್ಸ್ ರೈಟ್ ಟರ್ನ್ ತಗೋಬೇಕು. 300 ಮೀಟರ್ಸ್ ರೈಟ್ ಟರ್ನ್. ಈ ಲಾರಿ ಒಂದು ಹೋಗ್ತಾ ಇದೆ ಮುಂದೆಗಡೆ. ಈ ನ್ಯಾರೋ ರೋಡಲ್ಲಿ ಜಾಗನೂ ಬಿಡ್ತಾ ಇಲ್ಲ, ಅವನು ಹೋಗ್ತಾ ಇಲ್ಲ. ತೊಂದರೆ ಆಗ್ತಾ ಇದೆ. ಅಯ್ಯಯ್ಯೋ, ಅವನು ರೈಟೇ ಹೋಗ್ತಾ ಇದ್ದಾನೆ. ಕೆಂಡಹಳ್ಳಿ ರೋಡ್ ಅಂತ ಏನೋ ಬಂದಿದೆ ಇಲ್ಲಿ. ಈ ಸರಿಯಾಗಿ ಅಗ್ದಿದ್ದಾರೆ. ಏನಪ್ಪ ಇದು, ನದಿನಾ ಅಥವಾ ಹಾಳೆ ಏನ್ ಮಾಡ್ತಾ ಇದಾರೆ ಅಂತ ನೋಡ್ತಾ ಇದ್ವಿ. ಬೋರ್ಡ್ ನೋಡಿದಾಗ ಗೊತ್ತಾಯ್ತು ಇದು ರೈಲ್ವೆ ಟ್ರ್ಯಾಕ್ ಮಾಡ್ತಾ ಇದಾರೆ ಇಲ್ಲಿ ಹೊಸದು. ಬೇಲೂರಿಗೆ ರೈಲ್ವೆ ಟ್ರ್ಯಾಕ್ ಬರುತ್ತೆ. ಮೋಸ್ಟ್ಲಿ ಹಾಸನ್ ಕಡೆಯಿಂದ ಏನೋ ಡಿವಿಯೇಷನ್ ಹೊಸ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಕೆಲಸ ನಡೀತಾ ಇದೆ ಇಲ್ಲಿ. ಆಮೇಲೆ ಇದನ್ನು ಅಷ್ಟೇ, ರೋಡ್ ಎಲ್ಲ ಪ್ಯಾಚ್ ರೋಡು, ಅವಾಗಿಂದನೂ ಹಂಗೆ ಸಿಗ್ತಾ ಇದೆ. ಇನ್ನೊಂದು 2 ಕಿಲೋಮೀಟ್ರು ಸ್ವಲ್ಪ ಡಿವಿಯೇಷನ್ ತೊಗೊಳ್ಬೇಕು. ಡಿವಿಯೇಷನ್ ತೊಗೊಂಡು ಕಂಟಿನ್ಯೂ ಆಗೋಣ. ನಾವೇನು ತೋರಿಸ್ಬೇಕು ಅಂತ ಅನ್ಕೊತಾ ಇದ್ದೀವಿ ಅಂದರೆ, ನೋಡಿ ಈ ಲೈನ್ ಒಂದು ಇದೆಯಲ್ಲ, ಇಷ್ಟೆಲ್ಲ ಹಳ್ಳಿ. ಇಲ್ಲಿಂದ ನಮಗೆ ಕಾಡು ಅಥವಾ ಏನಿದೆ ಅದು ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ನಿಮಗೆ ತೋರಿಸೋಣ ಅಂತ. ನೋಡಿ ಇಲ್ಲಿಂದ ಕಾಡು ಸ್ಟಾರ್ಟ್ ಆಗುತ್ತೆ. ಕಾಡ ಅಥವಾ ಬರೀ ತೋಟಗಳು ಆ ಥರನೂ ಇರ್ಬೋದು, ಇಲ್ಲ ಕಾಡು ಸ್ಟಾರ್ಟ್ ಆಗ ಆ ಥರನೂ ಇರ್ಬೋದು. ಸೊ ನಾವೇನು ತೋರಿಸಿದ್ವಿ ಅದು ಗ್ರೇ ಕಲರು, ಅದೆಲ್ಲ ಫುಲ್ಲು ಸಿಟಿ ಲಿಮಿಟ್ಸು. ಸೊ ಇವಾಗ ಫಾರೆಸ್ಟ್ ಲಿಮಿಟ್ಸು ಅಥವಾ ತೋಟ ಲಿಮಿಟ್ಸು ಆ ಥರ ಬರುತ್ತೆ. ಸೊ ಎಷ್ಟು ಚೆನ್ನಾಗಿರುತ್ತಲ್ಲ, ಬೈಫರ್ಕೇಟ್ ಮಾಡ್ಕೊಂಡು ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅವರು. ಸ್ಮಾಲ್ ಕರೆಕ್ಷನ್ನು, ಇದು ತೋಟ ಥರ ಇರೋದು. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಫಾರೆಸ್ಟ್ ಥರ ಇರ್ಬೋದು ಅಂತ. ಬಟ್ ಅದೇ ಚಿಕ್ಕ ಚಿಕ್ಕ ಹಳ್ಳಿ ಮತ್ತು ತೋಟಗಳಿದೆ, ಪ್ಲಸ್ ಫಾರೆಸ್ಟ್ ಎರಡೂ ಮಿಕ್ಸ್ ಇದೆ. ಬಟ್ ಜಾಸ್ತಿ ತೋಟಗಳು ಕಾಣಿಸ್ತಾ ಇದೆ ನನಗೆ. ಸೊ ಆ ವೈಬೇ ಚೆನ್ನಾಗಿರುತ್ತೆ. ಸೊ ಇಷ್ಟೊತ್ತು ಹೈವೇ ಸಿಟಿ ಲಿಮಿಟ್ಸಲ್ಲಿ ಬಂದಿದ್ವಲ್ಲ, ಸಡನ್ನಾಗಿ ವೈಬ್ ನೋಡಿದ್ರೆ ಏನೋ ಒಂಥರ ಖುಷಿ. ಆಮೇಲೆ ರಿಲ್ಯಾಕ್ಸಿಂಗ್ ಥರನೂ ಫೀಲ್ ಆಗುತ್ತೆ. ಆಮೇಲೆ ಚಿಕ್ಕಮಂಗ್ಳೂರು ಅಲ್ವಾ, ಸೊ ಕಾಫಿ ತೋಟಗಳು ದೊಡ್ಡ ದೊಡ್ಡ ತೋಟಗಳು ಚೆನ್ನಾಗಿ ಕಾಣಿಸ್ತಾ ಇದೆ, ಸ್ಟಾರ್ಟ್ ಆಗಿದೆ. ಸೊ ಅದೊಂದು ನಿಮಗೆ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಲೆಫ್ಟ್ ಸೈಡಲ್ಲಿ ನೋಡಿ ನೀವು, ಈ ಥರ ಉದ್ದುದ್ದ ಮರ, ಏನು ಮರ ಅಂತ ನಂಗೆ ಗೊತ್ತಿಲ್ಲ, ಈ ಥರನೇ ತೋಟಗಳಿದೆ ಸ್ವಲ್ಪ. ಅದೇನೋ ಅರ್ಥನೇ ಆಗ್ತಲ್ಲ. ನಿಮ್ಗೇನೋ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ತಿಳಿಸಿ ಏನು ಮರ ಅದು ಅಂತ. ಅಟ್ಲೀಸ್ಟ್ ನಮಗೂ ಎಜುಕೇಟಿವ್ ಆಗಿರುತ್ತೆ, ಬೇರೆಯವ್ರಿಗೂ ಗೊತ್ತಾಗುತ್ತೆ. ನಮ್ಗೆ ಈ ವೈಬೇ ತುಂಬ ಇಷ್ಟ ಆಗ್ತಾ ಇದೆ. ಎಲ್ಲ ಕಾಫಿ ತೋಟ, ಕಾಫಿ ಆಮೇಲೆ ಪೆಪ್ಪರು ಎರಡೂ ನೋಡ್ತಾ ಇದ್ದೀನಿ ನಾನು. ಚೆನ್ನಾಗಿದೆ ವೈಬು. ಆಮೇಲೆ ಬ್ಯಾಂಗ್ಳೂರಿಂದ ಹಾಸನ ಹೈವೇಲಿ ಬರ್ಬೇಕಾದ್ರೆ ತುಂಬಾ ಬಿಸಿಲಿತ್ತು. ಇಲ್ಲಿ ಸ್ವಲ್ಪ ಮೋಡ ಆಗಿದೆ. ಮಳೆ ಬರುತ್ತಾ ಗೊತ್ತಿಲ್ಲ. ಬಟ್ ಸ್ವಲ್ಪ ಮೋಡ ಅಂತ ಪಕ್ಕ ಆಗಿದೆ. ಬಟ್ ಆ ಕಡೆ ಈ ಕಡೆ ತೋಟ ವೈಬ್ಸ್ಗಳಿದಲ್ಲ, ಅದು ಒಂಥರ ಏನೋ ರಿಲ್ಯಾಕ್ಸಿಂಗು. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾವು ನೋಡ್ತಾ ಇದ್ದೀವಿ ಅವಾಗಿಂದ ಬರೀ ಪೆಪ್ಪರು ಆಮೇಲೆ ಕಾಫಿ ಈ ಥರನೇ. ಆಮೇಲೆ ಬೇರೆ ಏನೋ ಗಿಡ ಹಾಕಿದ್ದಾರೆ, ಅದು ಏನು ನಂಗೆ ಅರ್ಥನೇ ಗೊತ್ತಾಗ್ತಾ ಇಲ್ಲ ಯಾವುದು ಅಂತ. ಒಟ್ನಲ್ಲಿ ಅದೇನೋ ಗಿಡ 100% ಅದೇನೋ ಕಲ್ಟಿವೇಶನೇ ಇರುತ್ತೆ, ಕಮರ್ಷಿಯಲ್ ಯೂಸ್ಗೆನೇ ಇರುತ್ತೆ. ಆ ಥರ ಏನು ನಾರ್ಮಲ್ ಆಗಿ ಅಂತೂ ಹಾಕಿಲ್ಲ. ಯಾಕಂದರೆ ತೋಟ ಒಳಗಡೆ ಹಾಕಿದ್ದಾರೆ, ಆಚೆ ಹಾಕಿದರೆ ನಾರ್ಮಲ್ ಆಗಿ ಹಾಕ್ಕೊಂಡಿದ್ದಾರೆ ಸೇಫ್ಗೆ ಅಂತ ಅನ್ಕೊಬೋದು. ಯಾಕಂದರೆ ಇಲ್ಲೆಲ್ಲ ಕಾಂಪೌಂಡ್ ಹಾಕಲ್ಲ, ಸೊ ಮರಗಳೇ ಕಾಂಪೌಂಡ್ ಥರ. ಬಟ್ ಬೇರೆ ಏನೋ ಇದೆ ಅದು ಮರ. ಬಟ್ ಏನೋ ಫರ್ನಿಚರ್ಗೆ ಯೂಸ್ ಮಾಡೋಂಥ ಮರಗಳು ಸ್ಟ್ರೈಟ್ ಇದೆ ನೋಡು, ಆ ಥರ. ಈ ಸೋಫಾ ಅದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ, ಅದಕ್ಕೆ ಯೂಸ್ ಮಾಡ್ತಿರೋ ಮರ ಅನ್ಸುತ್ತೆ. ನೋಡಿ ಫುಲ್ ಆಫ್ ರೋಡಿಂಗ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಾಂದ್ರೂ ಒಂದು 15-20 ನಿಮಿಷ ಫುಲ್ ಆಫ್ ರೋಡಿಂಗು ಗಾಡಿ. ಹೆಂಗ್ ಹೋಗೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಫುಲ್ ಆಫ್ ರೋಡಿಂಗ್ ರೂಟ್ ಬಂದ್ಬಿಟ್ಟಿದ್ದೀವಿ. ಈ ಗೂಗಲ್ ಆಂಟಿನ ಅದಕ್ಕೆ ನಂಬರ್ದು ಅಂತ ಹೇಳೋದು ಅವಾಗ ನೋಡಿ. ಫುಲ್ ಆಫ್ ರೋಡಿಂಗು ಅವಾಗ ಅಯ್ಯಪ್ಪ. ಬಟ್ ಚೆನ್ನಾಗಿದೆ, ಲೊಕೇಶನ್ ಮಾತ್ರ ಸೂಪರ್ ಆಗಿದೆ. ಬಟ್ ಅಂದರೆ ಕಂಪ್ಲೀಟ್ ಆಫ್ ರೋಡು, ಅದೊಂದು ಬೇಜಾರು. ಸುಮ್ಮನೆ ಟೈಮ್ ಕಿಲ್ ಆಗ್ಬಿಡುತ್ತೆ ಅಷ್ಟೇ. ಆ್ಯಕ್ಚುಲಿ ನಾವಿನ್ನ ಹೋಗ್ಬೇಕಾಗಿರೋ ಡಿಸ್ಟೆನ್ಸ್ ಇನ್ನು 47 ಕಿಲೋಮೀಟರ್ ಅಷ್ಟೇ. ಆದರೆ ನಮಗೆ ಟೈಮ್ಸ್ 1 ಕಾಲು ಗಂಟೆ ತೋರಿಸ್ತಿದೆ.
ಗೊತ್ತಿಲ್ಲ, ಭಯ ಆಗ್ತಿದೆ. ಇನ್ನ ಕಂಪ್ಲೀಟ್ ರೋಡ್ ಹಿಂಗೆ ಇದೆಯಾ ಏನಂತ ಅರ್ಥ ಆಗ್ತಿಲ್ಲ. ಬಿಕಾಸ್ ಈ ರೋಡ್ ಬಂದಿಲ್ಲಲ್ಲ ನಾವು, ಈ road ಬಂದಿಲ್ಲ ನಾವು. ಓಕೆನಾ, ಅಲ್ಲಿಂದ ರೋಡ್ ಸಕದಾಗ ಕಾಣ ಸ್ಟಾರ್ಟ್ ಆಗ್ತಾ ಇದೆ. ಒಂದು ವೈಟ್ ಲೈನ್ ಹಾಕ್ಬಿಟ್ಟು ರೋಡ್ ಅದು ತೋರಿಸ್ತವ್ರೆ. ಎಷ್ಟೊತ್ತು ರೋಡೇ ಇದ್ದಿಲ್ಲ ಆಕ್ಚುಲಿ ನೋಡಕ್ ಹೋದ್ರೆ. ಇವಾಗ ಒಂದು ಪ್ರಾಪರ್ ರೋಡ್ ಸಿಗ್ತದೆ, ಸ್ಮೂತ್ ಆಗಿದೆ. ಯಪ್ಪ, ಅದೊಂಥರ ವೈಬ್ರೇಷನ್ಗೆ ತಲೆನೋವೇ ಸ್ಟಾರ್ಟ್ ಆಗ್ಬಿಡುತ್ತೆ, ಆ ಥರ ಇತ್ತು. ಹಂಗೆ ಈ ಮಧ್ಯಾಹ್ನ ಬೇರೆ ಗುಂಗಲ್ವಾ, ಇನ್ನೊಂಥರ ಸೋಬರ್ ಅನ್ನಿಸ್ತಿದೆ. ಇವಾಗ ಸ್ವಲ್ಪ ಜೀವ ಕಳೆ ಬಂತು ಇವಾಗ. ಅಂದರೆ 4 ಕಿಲೋಮೀಟರ್ ಸ್ವಲ್ಪ ಸ್ಲೈಟ್ ಲೆಫ್ಟ್ ಅಂತ ತೋರಿಸ್ತಾ ಇದೆ, ಗೊತ್ತಿಲ್ಲ ಆಮೇಲೆ ಎಲ್ಲಿ ಕನೆಕ್ಟ್ ಆಗ್ತೀವಿ ಅಂತ. ಓಕೆ.